ಒಂದು ಶಾಲೆಯ ಸುದ್ದಿಯನ್ನು ನೋಡೋಣ. ಆ ಶಾಲೆಗೆ ಸದ್ಯ 100 ವರ್ಷ ಆಗಿದೆ. ಶತಮಾನದ ಶಾಲೆ ಅಂತಂದ್ರೆ ಹೇಗಿರಬೇಕು. ಆದರೆ ಆ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆನೇ ಇಲ್ಲ. 100 ವರ್ಷದ ಇತಿಹಾಸ ಇರುವಂಥ ಶಾಲೆ, ಆದರೆ ಆ ಶಾಲೆಯಲ್ಲಿ ಶೌಚಾಲಯ ಪ್ರಾಬ್ಲಮ್ಮು. 275 ವಿದ್ಯಾರ್ಥಿನಿಯರಿದ್ದಾರೆ. 275 ವಿದ್ಯಾರ್ಥಿನಿಯರಿಗೆ ಇರೋ ಟಾಯ್ಲೆಟ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ ಒಂದೇ ಒಂದು. ಶೌಚಾಲಯಕ್ಕೆ ಹೋಗೋದಕ್ಕೆ ಪ್ರತಿನಿತ್ಯ ಕ್ಯೂ ನಿಲ್ಲಬೇಕು. ವಿಜಯಪುರದ ಹೃದಯ ಭಾಗದಲ್ಲಿರುವಂತಹ ಹೆಣ್ಣು ಮಕ್ಕಳ ಶಾಲೆಯ ಹಣೆ ಬರಹ ಇದು. ಹಲವು ಬಾರಿ ಸಿಇಒಗೆ ಮನವಿ ಮಾಡಿದ್ದಾರೆ, ಆದ್ರೂ ಕೂಡ ಸಿಇಒ ತಲೆ ಕೆಡಿಸ್ಕೊಳ್ತಾ ಇಲ್ಲ. 275 ಜನ ವಿದ್ಯಾರ್ಥಿನಿಯರು ಒಂದೇ ಟಾಯ್ಲೆಟ್ಗೆ ಆ 10 ನಿಮಿಷ ಟೈಮ್ ಒಳಗಡೆ ಹೆಂಗೋಗಿ ಬರೋದು? ಮನೆಗೊಂದು ಶೌಚಾಲಯ ಅಂತ ಅಧಿಕಾರಿಗಳು ಹೇಳ್ತಾರೆ. 275 ಮಕ್ಕಳಿಗೆ ಒಂದೇ ಶೌಚಾಲಯ ಇಟ್ಟಿದ್ದಾರೆ ಅದೇ ಅಧಿಕಾರಿಗಳು. ಯಾಕೆ ಶಾಲೆಗೊಂದು ಶೌಚಾಲಯ ನಿರ್ಮಿಸೋದಕ್ಕೆ ಯಾಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ? ಶತಮಾನದ ಶಾಲೆ ಅಂತ ಹೇಳ್ತೀರಿ, 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಶಾಲೆಗೆ ಒಂದು ಟಾಯ್ಲೆಟ್ಟು, 275 ಮಕ್ಕಳು ಒಂದೇ ಟಾಯ್ಲೆಟಲ್ಲಿ. 275 ಬಿಡ್ರಿ, 6 ಜನ ಇರುವಂಥ ಒಂದು ಮನೆಯಲ್ಲಿ ಒಂದು ಟಾಯ್ಲೆಟ್ ಇದ್ರೆ ಟೈಮ್ ಟು ಟೈಮ್ ಮನೆಯಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ 10 ನಿಮಿಷ ಒಂದು ಬ್ರೇಕ್ ಕೊಡ್ಬೋದು. ಟಾಯ್ಲೆಟ್ ಬ್ರೇಕ್ ಅಂತ ಒಂದು 10 ನಿಮಿಷ ಕೊಡ್ಬೋದು. ಇದು ಬಿಡಿ, ಮಧ್ಯಾಹ್ನ ಊಟದ ಟೈಮಲ್ಲಿ 1 ಅವರ್ ಕೊಡ್ಬೋದು. 275 ವಿದ್ಯಾರ್ಥಿಗಳು ಕ್ಯೂನಲ್ಲಿ ನಿಂತ್ಕೊಂಡು 1 ಅವರಲ್ಲಿ ಮುಗಿಸೋದಕ್ಕಾಗತ್ತಾ? ಟಾಯ್ಲೆಟ್ಗೆ ಹೋಗಿ ಬರೋದಕ್ಕಾಗತ್ತಾ? ಮಿನಿಮಮ್ ಫೆಸಿಲಿಟಿ, ಅದು ಮೂಲಭೂತ ಸೌಕರ್ಯ. ಮನೆಗೆ ಶೌಚಾಲಯ ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸುಮ್ಮನೆ ತಮಾಷೆಗೆ ಹೇಳಿಲ್ಲ, ಏನೋ ಒಂದು ಯೋಜನೆ ಕೊಡಬೇಕು ಅಂತ ಹೇಳಿಲ್ಲ. ಅದರಿಂದ ಹಲವು ಆರೋಗ್ಯದ ಉಪಯೋಗಗಳಿದೆ, ಅದರಿಂದ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಅನ್ನುವಂಥ ಕಾರಣಗಳಿದೆ. ಇಲ್ಲಿ ಒಂದು ಟಾಯ್ಲೆಟ್ 275 ಮಕ್ಕಳಿಗೆ ಕಟ್ಕೊಂಡು ನಾವೇನೋ 100 ವರ್ಷದ ಶಾಲೆ ಅನ್ಕೊಂಡು ತಲೆ ಮೇಲೆ ಮರೆಸೋದಕ್ಕಾಗತ್ತಾ? ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿರಲ್ಲ, ಟಾಯ್ಲೆಟಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ವಿಜಯಪುರದಲ್ಲಿ ಹೇಳಿ ಕೇಳಿ ವಿಜಯಪುರದ ಶಾಸಕರ ಬಗ್ಗೆ ಮಾತಾಡೋಣ. ವಿಜಯಪುರದ ಶಾಸಕರು ಇಲ್ಲದೇ ಇರೋ ವಿಚಾರಗಳನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದೇ ಟಾಯ್ಲೆಟ್ ಇದೆ ಅಂತ. ಇಲ್ಲಿ ನಾ ಬಂದು ಒಂದು 20 ವರ್ಷ ಆಯ್ತು ಇಲ್ಲಿ ಇದ್ದು. ಮೊದಲ ಶೌಚಾಲಯಗಳು ಭಾಳ ಇದ್ದು, ಇದು ಒಳಗೆ ರೋಡ್ ಇದು ಆಗಿ ಹೋಗಿಬಿಡ್ತು. ಹೋಗಿಂದ ಈಗ 10 ವರ್ಷ ಆಯ್ತು ಅದು ಹೋಗಿ. 10 ವರ್ಷ ಹೋಗಿಂದ ಒಟ್ಟದು ಏನು ಯಾರು ಕಟ್ಟಿಸ್ಲಕ್ಕೂ ಇರಲಿಲ್ಲ. ಅವೇ 2 ನಾವು ಮಾಡ್ಕೊಂಡೆವು. ಒಂದೇ ಈಗ ಶೌಚಾಲಯ, ಒಂದು ಯೂರಿನ್ ಸಹ ಒಂದು ಇದು ಅದ. ಆದರೆ ಈಗ 275 ಮಕ್ಕಳು ಅದಾವೆ. ಆದರೆ 1 to 7th 214 ಅದಾವೆ. LKG UKG ಕೂಡಿ 60 ಅದಾವೆ. ಈಗ ಒಟ್ಟು ಎಲ್ಲ ಮೊದಲು ಜೆಂಟ್ಸದ್ದು, ಒಟ್ಟು ಲೇಡೀಸ್ ಸ್ಕೂಲ್ ಇದು. ಈಗ ಜೆಂಟ್ಸ್ ಇಂಗ್ಲೀಷ್ ಮೀಡಿಯಮ್ಗಳನ್ನ ತೊಗೊಳಕತ್ತೇವೆ. ತೊಗೊಂಡಿದ್ದಾದರೂ ಎಲ್ಲ DC ಅವರು ಬಂದು ಹೋದರು, ಎಲ್ಲರೂ ಬಂದು ಹೋದರು. ಮತ್ತು CS ಅವ್ರಿಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿದ್ವಿ, ಯಾರೂ ಏನು ಶೌಚಾಲಯನೇ ಅದು. ಬಸವರಾಜ ತೇರದಾಳ ಗಾಂಧಿ ಚೌಕ್ ಶಾಲೆಯ ಶಿಕ್ಷಕರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಟಾಯ್ಲೆಟ್ ಒಂದೇ, ಆ ಬಾಗಿಲು ಕೂಡ ಅರ್ಧ ಇಲ್ವಲ್ಲ ಸರ್? ಏನ್ ಸಾಹೇಬ್, ನಾವೆಲ್ಲ ಕಡೆ ಪ್ರಯತ್ನ ಮಾಡಿದೇವ್ರಿ, ಆದ್ರೆ ಏನ್ ಯಾರು ಮುಂದಾಕಂಗಿಲ್ರಿ ಅದಕ್ಕೆ. ಯಾಕೆ ಸರ್, ಯಾಕೆ ಮುಂದಾಗಲ್ಲ? ಏನು ಟಾಯ್ಲೆಟ್ ಸರ್ ಇದು? ಟಾಯ್ಲೆಟ್ಟು ಬೇರೆ ಏನೋ ಬೋರ್ಡ್ ಕೊಡಿ, ಕಂಪ್ಯೂಟರ್ ಕೊಡಿ, ನಮ್ಗೆ ಇಂಟರ್ನೆಟ್ ಕೊಡಿ ಅಂತ ಕೇಳ್ತಿಲ್ವಲ್ಲ ನೀವು? ಬೇಸಿಕ್ ಫೆಸಿಲಿಟಿ ಅಲ್ಲ ಸರ್ ಇದು. ಹೆಣ್ಣು ಮಕ್ಕಳ ಶಾಲೆ ಅಂತಂದಾಗ ಹೆಣ್ಣು ಮಕ್ಕಳಿಗೊಂದು ಘನತೆ ಗೌರವ ಇದೆಯಲ್ಲ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾರಾದ್ರೂ ತಲೆ ಕೆಡಿಸ್ಕೋಬೇಕಲ್ಲ. ಯಾರೇ ಒಬ್ರು ದಾನಿಗಳು ಮಾಡಿದ್ರು ಸಾಕು ಸರ್, ನಮ್ಗೆ ಏನ್ ಬೇಕಾಗಿದೆ ಸರ್? ದಾನಿಗಳು ಯಾಕೆ ಮಾಡ್ಬೇಕು? ಸರ್ಕಾರ ಇಲ್ವಾ? ಗೌರ್ಮೆಂಟ್ ಇಲ್ವಾ? ಅಧಿಕಾರಿಗಳಿಲ್ವಾ? ಪಂಚಾಯತ್ ಇಲ್ವಾ? ಅದೇ ಸರ್, ಏನು ಎಲ್ಲರಿಗೂ ಹೇಳಿದೇವ್ ಸರ್, ಅರ್ಜಿ ಕೊಟ್ಟಿದ್ದೇವೆ ಎಲ್ಲ. ಏನಂತಾರ ಸರ್ ಅವರು? ಏನಂತಾರ ಬಸವರಾಜ್ ಸರ್ ಅವರು? ಆಯ್ತು ಮಾಡ್ತಿದ್ದೇವ್ರಿ ಸರ್, ಮಾಡಿ ಹೋಗ್ತೀವಿ ತರ ಯಾರು ಬರೋದೇ ಇಲ್ಲ. ಈಗ ನಮಗ್ ಇರೋ ಮಾಹಿತಿ ಪ್ರಕಾರ 10 ವರ್ಷ ಆಯ್ತು. ಅಲ್ಲೊಂದೇನೋ ರೋಡ್ ಆಯ್ತು, ರೋಡ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಟಾಯ್ಲೆಟ್ಗಳು ಮುಚ್ಚಿಬಿಟ್ಟು ಅಥವಾ ಅದನ್ನ ಡೆಮಾಲಿಷನ್ ಮಾಡಿದ್ರು, ಏನೋ ಮಾಡಿದ್ರು. 10 ವರ್ಷದಿಂದ ಮಕ್ಳು ಏನ್ ಮಾಡ್ತಿದ್ದಾರೆ ಸರ್? 10 ವರ್ಷದಿಂದ ಮಕ್ಕಳಿಗೆ ಏನ್ ವ್ಯವಸ್ಥೆ ಮಾಡ್ತಿದ್ದೀರಿ ನೀವು? ನಾವು ಒಬ್ಬೊಬ್ರಿಗೆ ಒಂದೊಂದು ಕ್ಲಾಸ್ ಬಿಟ್ಕೊಂಡು ಒಬ್ಬರನ್ನ ಎತ್ಕೊಂಡು ಒಬ್ಬರನ್ನ ಬಿಡ್ತೇವೆ ಸರ್. ನಿಮಗೆ ಪಾಠ ಮಾಡೋದಲ್ದೆ ಈ ಮಕ್ಕಳಿಗೆ ಟಾಯ್ಲೆಟ್ ಕಳಿಸೋದು ಒಂದು ಕೆಲಸ ಅದ್ರ ಜೊತೆ ನೋಡಿ. ಅದೊಂದು ತಾಸು ಹಿಡಿತದ ಸರ್. ಒಬ್ರು ಆಯಾದಾರ ಅವ್ರು ಅದ್ರ ಕೆಲಸ ಅದು ಇದೇ ಆಗಿಬಿಡ್ತದ ಅವ್ರು. ಹೆಣ್ಮಕ್ಳ ಶಾಲೆ ಕತೆನೇ ಹಿಂಗಾಗ್ಬಿಟ್ರೆ ಹೆಂಗೆ ಸರ್? ಹೆಣ್ಣು ಮಕ್ಕಳ ಶಾಲೆನಲ್ಲೇ ಈ ರೀತಿ ಆಗ್ಬಿಟ್ರೆ ಅದು ರಾಜ್ಯ, ಕರ್ನಾಟಕ ರಾಜ್ಯದಲ್ಲಿ 136 ಜನ ಶಾಸಕರಿರೋ ಸುಭದ್ರ ಸರ್ಕಾರ, ಸರ್ಕಾರಿ ಶಾಲೆಗಳ ಕಡೆ ಅವ್ರು ತಲೆ ಕೆಡಿಸ್ಕೊಳ್ಳೋ. ಆಯ್ತು, ಪಂಚಾಯತ್ CEO ಏನು ಹೇಳ್ತಾರೆ? ಬಸವರಾಜ್ ಸರ್ ಲೈನಲ್ಲಿದ್ದೀರಾ? ರೈಟ್, ಅವರು ಸಂಪರ್ಕದಲ್ಲಿಲ್ಲ ಅಂತ ಕಾಣುತ್ತೆ. ಆದರೆ
ಬಹಳ ದೊಡ್ಡ ಪ್ರಮುಖವಾದಂಥ ಪ್ರಶ್ನೆ ಅಂತಂದ್ರೆ 275 ವಿದ್ಯಾರ್ಥಿನ ಬಿಡಿ ಈ ವರ್ಷ ಅಂತ ಇಟ್ಕೊಳ್ಳೋಣ. ಕಳೆದ ವರ್ಷ 100 ಜನ ಕಮ್ಮಿ ಇರಲಿ, 10 ವರ್ಷದಿಂದ 100 ಜನ ಕಮ್ಮಿ ಮಾಡೋಣ, ಬೇಡ 150 ಜನ ಕಡಿಮೆ ಮಾಡೋಣ. 125 ವಿದ್ಯಾರ್ಥಿಗಳಾದರೂ ಕೂಡ ಒಂದೇ ಟಾಯ್ಲೆಟ್ಗೆ ಹೋಗ್ತಿದ್ರಾ? ಆ ಒಂದೇ ಟಾಯ್ಲೆಟ್ಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಿದ್ರಾ? ಆ ಒಂದೇ ಟಾಯ್ಲೆಟಲ್ಲಿ ಪಾಪ ಅಷ್ಟು ಜನ ವಿದ್ಯಾರ್ಥಿನಿಯರು ಆಯ್ತಾ ಟಾಯ್ಲೆಟ್ ಆದರೂ ಕ್ಲೀನ್ ಇದೆಯಾ ನೋಡಿ, ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ. ಆ ಬಾಗಿಲು ನೋಡಿ, ಅರ್ಧ ಬಾಗಿಲೇ ಇಲ್ಲ ಅದಕ್ಕೆ. ಆ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೈವಸಿ ಅನ್ನೋದೇ ಇಲ್ವಾ? ಒಂದು ವಿದ್ಯಾರ್ಥಿನಿಯರು ಅಥವಾ ಮಹಿಳೆಯರು, ಒಂದು ಹೆಣ್ಣುಮಕ್ಕಳು ಅಂತಂದರೆ ಅವ್ರಿಗೊಂದು ಗೌರವ ಇರಬೇಕು, ಅವರ ಘನತೆಯನ್ನು ಕಾಪಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಪಟ್ಟಣ ಪಂಚಾಯತ್ ಯಾಕೆ? ಅಧಿಕಾರ ವಿಕೇಂದ್ರೀಕರಣ ಯಾಕೆ? ಎಲ್ಲವನ್ನ ಮುಖ್ಯಮಂತ್ರಿಗಳೇ ಬಂದು ಮಾಡೋದಕ್ಕಾಗೋದಿಲ್ಲ, ನಿಜ. ಅದಕ್ಕೆ ಅಲ್ವಾ ಅಧಿಕಾರ ವಿಕೇಂದ್ರೀಕರಣ ಇರೋದು, ಅದಕ್ಕೆ ಅಲ್ವಾ ಬೇರೆ ಬೇರೆ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಂತ ಇರೋದು. ಗ್ರಾಮ ಪಂಚಾಯಿತಿಯವ್ರು ಏನು ಮಾಡ್ತಿದ್ದೀರಿ? 100 ವರ್ಷ ಶಾಲೆಗೆ ಆಯಿತು ಅಂತಂದರೆ ಅದು ಅದರಷ್ಟಕ್ಕೆ ಬೆಳ್ಕೊಂಬಿಡುತ್ತೆ, ಅದರಷ್ಟಕ್ಕೆ ಅದಕ್ಕೆ ಅಲ್ಲಿ ಟಾಯ್ಲೆಟ್ಗಳು ಹುಟ್ಕೊಂಡ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರಾ? ಏನೋ ಗೊತ್ತಿಲ್ಲಪ್ಪ. ಒಟ್ಟಾರೆ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಈ ರೀತಿ ಅವ್ಯವಸ್ಥೆ, ದುರವಸ್ಥೆ ಇದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಇದು ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆ ಕೇಳಬೇಕು. ಆ ಹೆಣ್ಣು ಮಕ್ಕಳನ್ನು ಈ ರೀತಿ ಅದೇನೋ ಪಾಪ ಸ್ಕೂಲ್ ಅವರೇ ಒಬ್ಬರು ಆಯಾ ಇಟ್ಟು ಟೈಮ್ ಟು ಟೈಮ್, ಅಂದರೆ ಬೆಳಿಗ್ಗೆ 10ರಿಂದ 10:15 8ನೇ ಕ್ಲಾಸ್ ಅವ್ರು ಹೋದರೆ 10:15 10:15 10:15 9ನೇ ಕ್ಲಾಸ್ ಅವ್ರು ಹೋಗಿ, 10:15 10:15 10ನೇ ಕ್ಲಾಸ್ ಅವ್ರು ಹೋಗಿ ಅಂತ ಹೇಳಿ ಟಾಯ್ಲೆಟ್ಗೆ ಟೈಮ್ ಇಟ್ಕೊಂಡಿದ್ದಾರೆ. ಟಾಯ್ಲೆಟ್ಗೆ ಟೈಮ್ ಟೇಬಲ್ ಹಾಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಆ ಪಾಪ ಶಿಕ್ಷಕರ ಹಣೆ ಬರ ನೀವು ಯೋಚನೆ ಮಾಡಿ, ಆ ಆಯಾ ಅವರ ಹಣೆ ಬರ ಯೋಚನೆ ಮಾಡಿ, ಆ ಮಕ್ಕಳ ಹಣೆ ಬರ ಯೋಚನೆ ಮಾಡಿ. ಹಾಗಂತ ಈ ಕಾಲೇಜ್ ಈ ಶಾಲೆ ಬೇಡ ಬೇರೆ ಶಾಲೆಗೆ ಸೇರ್ಸೋಣ ಅಂತಂದರೆ ಏನೆಲ್ಲ ಧನಿಕರ, ಎಲ್ಲ ಕೋಟಿ ಕೋಟಿ ಇರೋರ ನಮ್ಮ ರಾಜ್ಯದ ಸಚಿವರುಗಳ ಥರ ಅಲ್ಲ. ಕೂಲಿ ಕಾರ್ಮಿಕರು ಏನೋ ಕೆಲಸ ಕೂಲಿ ನಾಲಿ ಮಾಡಿಕೊಂಡು ತಮ್ಮ ಮಕ್ಕಳು ಒಂದು ಸ್ವಲ್ಪನಾದರೂ ಓದಲಿ ಅನ್ನೋ ಕಾರಣಕ್ಕೆ ಆ ಮಕ್ಕಳನ್ನು ಅವರಾಗೆ ಶಾಲೆಗೆ ಸೇರಿಸಿದಾರೋ, ಅಥವಾ ಕೆಲವರು ಫೋರ್ಸ್ ಮಾಡಿ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಅವ್ರ ಮನೆ ಮಕ್ಕಳನ್ನ ಈ ಶಾಲೆಗೆ ಕರ್ಕೊಬಂದು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇಂಥದ್ದಾದರೆ ಆ ಓದಿಸೋದಕ್ಕೆ ಮನಸ್ಸಿಲ್ಲದೆ ಇರೋ ಅಪ್ಪ ಅಮ್ಮ ಮತ್ತೆ ಖಂಡಿತ ಕಂಟಿನ್ಯೂ ಮಾಡಲ್ಲ. ಇದರಿಂದ ಶಿಕ್ಷಣ ವಂಚಿತರಾಗ್ತೀವಿ. ಈಗಾಗಲೇ ಕರ್ನಾಟಕ ಇಡೀ ದೇಶದಲ್ಲಿ ನಿರುದ್ಯೋಗಿಗಳ ಪಟ್ಟಿಯಲ್ಲಿ 3ನೇ ಲಿಸ್ಟಲ್ಲಿದೆ. ಇನ್ನು ಇದೇನು 3ನೇ ಲಿಸ್ಟಲ್ಲಿರೋದು, ಮೊದಲನೇ ಲಿಸ್ಟ್ ಬರೋದಕ್ಕೆ ಇಂಥ ಒಂದು 50 ಶಾಲೆಗಳು ಸಾಕೇನೋ. ಇಂಥ 50 ಶಾಲೆಗಳಿದ್ರೆ ಆಟೋಮೆಟಿಕ್ಲಿ ಆ ಊರಿನ ಮಕ್ಕಳು, ಆ ಊರಿನ ಬಡವರ ಮಕ್ಕಳು ಶಾಲೆ ಬಿಡ್ತಾರೆ, ನಿರುದ್ಯೋಗ ಜಾಸ್ತಿ ಆಗುತ್ತೆ. ಸುಮ್ಮನೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬಯೋದಕ್ಕಿಂತ ಮೊದಲು ನಾವು ನಮ್ಮ ಕಾಲಡಿಗಡೆ ಇರುವಂಥ ಕೊಳೆತ ಕುಂಬಳಕಾಯಿ ಸರಿ ಮಾಡ್ಕೊಳ್ಳೋಣ, ಆಮೇಲೆ ಅವ್ರ ಕಾಲಡಿ ಇರುವಂಥ ಸಾಸಿವೆ ಕಾಳನ್ನು ಎತ್ತು ತೋರಿಸ್ಬೋದು. ಶಾಲೆಗೆ ಬೇಕಾಗಿರುವ ಮೂಲ ಸೌಕರ್ಯಗಳನ್ನೇ ಮಾಡೋದಕ್ಕಾಗಲ್ಲ ಅಂತಂದರೆ ಅಲ್ಲಿನ ಗ್ರಾಮ ಪಂಚಾಯತಿನ ಯಾವ್ಯಾವ ಮನೆ ಕಟ್ಟಿ ಏನು ಪ್ರಯೋಜನ, 1000 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಏನು ಪ್ರಯೋಜನ? ಯಾವುದು ಪ್ರಯೋಜನ ಇಲ್ಲ. ಶಾಸಕರು, ಮಾನ್ಯ ಶಾಸಕರು ಇಲ್ಲದೇ ಇರೋ ವಿಚಾರ ಮಾತಾಡ್ತಾರೆ. ಕೋವಿಡ್ ಟೈಮಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತಾರೆ. ಯಾರೋ ಅವ್ರಿಗೆ ಮಿನಿಸ್ಟ್ರಿ ಸಿಕ್ಕಿಲ್ಲ ಅಂತ ಹೇಳಿ ಬಂದವ್ರಿಗೆ ಬಾಯಿ ರೀತಿನಲ್ಲಿ ಬಾಯಿ ಬಂದಾಗ ಮಾತನಾಡ್ತಾರೆ. ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂಥ ಒಂದು ಶಾಲೆಗೆ ಒಂದು ಟಾಯ್ಲೆಟ್ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ಯಾಕೆ ಈ ಕುರುಡು ಮೌನ ಅಂತ ನಮಗೆ ಗೊತ್ತಿಲ್ಲ. ಆದಷ್ಟು ಬೇಗ ಸರಿ ಆಗಬೇಕು ಅನ್ನೋದು ನಮ್ಮ ಆಗ್ರಹ.